ಜನರಿಗೆ ಈಗೀಗ ಏನು ಮಾಡಬೇಕು ಅನ್ನೋದೇ ಕಳವಳ. ಏನ್ ತಿಂದ್ರೂ ಕಷ್ಟ, ಏನ್ ಬಳಸಿದ್ರೂ ಕಷ್ಟ. ದಾಹ ತಣಿಸೋ ಕಲ್ಲಂಗಡಿ, ಇಷ್ಟಪಟ್ಟು ತಿನ್ನೋ ಇಡ್ಲಿ ತಿಂದ್ರೆ ಕ್ಯಾನ್ಸರ್, ಲಿಪ್ಸ್ಟಿಕ್ನಲ್ಲಿ ಪಾಯ್ಸನ್, ಟ್ಯಾಟೂ ಹಾಕಿಸಿಕೊಂಡ್ರೆ ರೋಗ. ಇದೀಗ ಆ ಲಿಸ್ಟ್ಗೆ ತೊಗರಿಬೇಳೆ, ಒಗ್ಗರಣೆಯ ಸಾಸಿವೆ, ಜೇನುತುಪ್ಪ ಕೂಡ ಸೇರ್ಕೊಂಡ್ಬಿಟ್ಟಿದೆ. ತೊಗರಿಬೇಳೆ, ಜೇನುತುಪ್ಪ, ಸಾಸಿವೆಯಲ್ಲೂ ಕಲಬೆರಕೆ. ಕ್ಯಾನ್ಸರ್ ಕಾರಕ ಕೆಮಿಕಲ್ ಇರುವುದು ಟೆಸ್ಟ್ನಲ್ಲಿ ಪತ್ತೆ. ಯಾಕೋ ನಂಬಿಕೆಗೆ ದೂರ ಅನ್ಸಿದ್ರು ಇದು ಸತ್ಯ. ತೊಗರಿಬೇಳೆಯಲ್ಲಿ ಕಲಬೆರಕೆ ಹೇಗಿರುತ್ತೆ ಅನ್ನೋ ಪ್ರಶ್ನೆಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ನಡೆಸಿದ ಲ್ಯಾಬ್ ರಿಪೋರ್ಟ್ ಉತ್ತರ ಕೊಟ್ಟಿದೆ. ಕೃತಕ ಬಣ್ಣ ಬಳಸಿದ್ದು ಹೇಗೆ ಅನ್ನೋದು ರಿವೀಲ್ ಆಗಿದೆ. ನೋಡಿ, ಈಗ ಇದೆಲ್ಲ ವಾಟರ್ ಸಾಲ್ಯುಬಲ್ ಕಲರ್ಸ್ ಹಾಕಿರ್ತಾರೆ. ಟಾಟ್ರಾಜಿನ್ ಅಂತ ಒಂದು ಕಲರ್ ಇದು. ಇದನ್ನು ನಾವು ದಿನನಿತ್ಯ ಸಾಂಬಾರಿನಾಗೆ ಬೇಳೆ ಯೂಸ್ ಮಾಡ್ತಾನೆ ಇರ್ತೀವಿ. ಇದನ್ನು ಒಂದ್ಸತಿ ಎಲ್ಲರೂ ನೋಡ್ಕೋಬೇಕು. ಯಾಕಂದರೆ ದಿನ ನಾವು ಕಲರನ್ನು, ಟಾಟ್ರಾಜಿನನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಬ್ಬಬ್ಬಾ, ನಿಜಕ್ಕೂ ನಾವೆಲ್ಲ ದಿನನಿತ್ಯ ಸೇವಿಸ್ತಾ ಇರೋದು ವಿಷಾನ ಅನ್ನೋ ಅನುಮಾನ ಖಂಡಿತ ಶುರುವಾಗುತ್ತೆ. ಹಾಗಿದ್ರೆ ತೊಗರಿಬೇಳೆಯಲ್ಲಿ ಕಲಬೆರಕೆ ಪತ್ತೆಯಾಗಿದ್ದು ಹೇಗೆ ಅನ್ನೋದನ್ನ ವಿವರಿಸ್ತೀವಿ ನೋಡಿ. ಸಾಮಾನ್ಯವಾಗಿ ತೊಗರಿಬೇಳೆ ಹಳದಿ ಬಣ್ಣದಲ್ಲಿ ಇರುತ್ತೆ. ಇಲ್ಲಿ ನೋಡಿ, ಇದು ತೊಗರಿಬೇಳೆಯಲ್ಲ, ತೊಗರಿಬೇಳೆಯನ್ನ ಹೋಲುವ ಕೇಸರಿ ಬೇಳೆ. ಇದು ಮಹಾರಾಷ್ಟ್ರದ ಗುಡ್ಡಗಾಡು ಪ್ರದೇಶಗಳಲ್ಲಿ ಕಂಡು ಬರುತ್ತೆ. ಈ ಕೇಸರಿ ಬೇಳೆ ಆರೋಗ್ಯಕ್ಕೆ 100ಕ್ಕೆ 100ರಷ್ಟು ಹಾನಿಕಾರ. ಇದನ್ನ ಸೇವಿಸೋದ್ರಿಂದ ಪಾರ್ಶ್ವವಾಯು ಆಗೋ ಸಾಧ್ಯತೆ ಇದೆ. ಅಂದ್ರೆ ಮೆದುಳಿನ ಜೀವಕೋಶಗಳಿಗೆ ಹಾನಿ ಉಂಟಾದಾಗ ಉದ್ಭವಿಸೋ ದೈಹಿಕ ತೊಂದರೆ. ಆದರೆ ಕೆಲ ಕ್ರಿಮಿಗಳು ಕೇಸರಿ ಬೇಳೆಗೆ ಹಳದಿ ಬಣ್ಣ ಬರುವುದಕ್ಕೆ ಟಾಟ್ರಾಜೈನ್ ಅನ್ನೋ ಕಲರ್ ಬಳಕೆ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಇನ್ನೊಂದು ಅಚ್ಚರಿ ಅಂಶ ಏನಂದ್ರೆ, ಟಾಟ್ರಾಜೈನ್ ಕಲರ್ ಬಳಕೆ ಕ್ಯಾನ್ಸರ್ ಕಾರಕ. ಇಲ್ನೋಡಿ, ಸಾಂಬಾರ್ ಘಮವನ್ನ ಹೆಚ್ಚಿಸೋ ಒಗ್ಗರಣೆಗೆ ಬಳಸೋ ಸಾಸಿವೆಯಲ್ಲೂ ಕೃತಕ ಬಣ್ಣ ಬಳಸಿದ್ದು ಪತ್ತೆಯಾಗಿದೆ. ಒಂದು ಮಸ್ಟರ್ಡ್ ಸೀಡ್ ಇದು ಒಂದು, ಮತ್ತು ಇನ್ನೊಂದು ಮಸ್ಟರ್ಡ್ ಅಂದರೆ ಸಾಸಿವೆ. 2 ಸಾಸಿವೆ ಇದೆ. ಅದನ್ನು 2 ಸಪ್ರೇಟ್ ಟೆಸ್ಟ್ ಟ್ಯೂಬ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕೋದು ಅಷ್ಟೇ. ಯಾವುದೇ ಮನೆಯಲ್ಲಿರೋ ವಾಟ್ರೂ ಆಗುತ್ತೆ. ನೀರನ್ನು ಹಾಕ್ತಾ ಇದ್ದೀನಿ. ಶೇಕ್ ಮಾಡಿದಾಗ ನೀವು ಸ್ವಲ್ಪ ಜಾಸ್ತಿ ನೀರು ಹಾಕ್ಬೋದು. ಕಲರ್ ಬಿಟ್ಕೋತಾ ಇದ್ದೀನಿ. ಒಂದು ಕಲರ್ ಇಲ್ಲ, ಇನ್ನೊಂದು ಕಲರ್ ಇದೆ. ಇದರಲ್ಲಿ ಕಲರ್ ಇಲ್ಲ, ಇದರಲ್ಲಿ ಕಲರ್ ಬಿಟ್ಟು. ಅಂದರೆ ವಾಟರ್ ಸಾಲ್ಯುಬಲ್ ಕಲರ್ಸ್ನ ಇದರಲ್ಲಿ ಆ್ಯಡ್ ಮಾಡಿರ್ತಾರೆ. ಯಾಕೆ ಆ್ಯಡ್ ಮಾಡಿರ್ತಾರೆ ಅಂತಂದರೆ, ಅದು ಇಮ್ಯಾಚ್ಯೂರ್ ಸೀಡ್ಸ್ ಇದೆ, ಇನ್ನೂ ಬೆಳವಣಿಗೆ ಆಗಿರೋದಿಲ್ಲ, ರೇಟ್ ಜಾಸ್ತಿ ಇರುತ್ತೆ ಸಾಸಿವೆದು. ಅಂಥ ಸಮಯದಲ್ಲಿ ಅದಕ್ಕೇ ಕಲರ್ ಹಾಕಿ ಇದನ್ನೇ ಚೆನ್ನಾಗಿದೆ ಅಂತ ಮಾರಾಟ ಮಾಡ್ತಾರೆ. ಇನ್ನು ರುಚಿಯಾಗಿರೋ ಜೇನುತುಪ್ಪದಲ್ಲೂ ಕಲಬೆರಕೆ ಅಂಶ ಪತ್ತೆಯಾಗಿದೆ. ಸಕ್ಕರೆ ಪಾಕವನ್ನ ಮಾಡಿ ಅದನ್ನ ಜೇನುತುಪ್ಪ ಅಂತ ಮಾರಾಟ ಮಾಡಲಾಗ್ತಾ ಇದೆ. ಅದೇ ಹನಿ ನಿಮಗೆ ವಾಟರ್ ಕಂಟೆಂಟ್ ಇದ್ರೆ, ನೀರೇನಾದರೂ ಮಿಕ್ಸ್ ಅಂದರೆ ಸಕ್ಕರೆ ಪಾಕ ಇದು ಮಾಡಿದಾಗ ಅದರಲ್ಲಿ ನೀರು ಅಂಶನೂ ಇರೋದ್ರಿಂದ ಅದೇನಾಗುತ್ತೆ, ನಿಮಗೆ ನೀರಿಗೆ ಹಾಕಿದ ತಕ್ಷಣ ನಿಮಗೆ ಅದು ಸ್ಪ್ರೆಡ್ ಆಗುತ್ತೆ. ಡೈರೆಕ್ಟು ತಳಕ್ಕೆ ಹೋಗಿ ಕೂರಲ್ಲ. ಒಟ್ಟಾರೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಟೆಸ್ಟ್ ಮಾಡಿ ನಮ್ಮನ್ನ ಎಚ್ಚರಿಸಿದ್ದಾರೆ. ಕೂಡಲೇ ಕಲಬೆರಕೆ ಮಾಡೋರ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ. ಒಟ್ನಲ್ಲಿ ತಿನ್ನೋ ಪದಾರ್ಥಗಳೆಲ್ಲ ಹೀಗೆ ವಿಷಕಾರಿಯಾದ್ರೆ ಮನುಷ್ಯ ಆದಿಕಾಲದ ಗೆಡ್ಡೆ ಗೆಣಸು ತಿನ್ಕೊಂಡು ಜೀವನ ನಡೆಸಬೇಕಾಗತ್ತಷ್ಟೇ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.